ಬೆಂಗಳೂರಿನ ಮಹದೇವಪುರದಲ್ಲಿ ವಿಶ್ವದ ಅತಿ ದೊಡ್ಡ ಗೂಗಲ್ ಕ್ಯಾಂಪಸ್ 11 ಅಂತಸ್ತಿನ ಹಸಿರು ಕಟ್ಟಡ 5,000 ಉದ್ಯೋಗಿಗಳಿರುವ ಈ ಕಟ್ಟಡ ಹೇಗಿದೆ? ಅನಂತ ಹೆಸರಿನ ಗೂಗಲ್ ಕ್ಯಾಂಪಸ್ ಈಗ ಲೋಕಾರ್ಪಣೆಯಾಗಿದೆ. ಹಾಗಾದ್ರೆ ಈ ಕ್ಯಾಂಪಸ್ ಯಾವ ರೀತಿಯಾಗಿದೆ? ಅದ್ಭುತ ಅನಿಸುವಂತಹ ಅನಂತ ಗೂಗಲ್ ಕ್ಯಾಂಪಸ್ನ ವಾಸ್ತುಶಿಲ್ಪ ಅತ್ಯಂತ ಅದ್ಭುತವಾಗಿದೆ. ಒಂದೊಂದು ಮಹಡಿಯು ಒಂದೊಂದು ವಿಶೇಷತೆಯನ್ನ ಹೊಂದಿದೆ. ಗೂಗಲ್ ಉದ್ಯೋಗಿಗಳ ಕ್ರಿಯೇಟಿವಿಟಿಗೆ ತಕ್ಕ ಹಾಗೆ ಈ ಒಂದು ಕ್ಯಾಂಪಸ್ ಅನ್ನ ನಿರ್ಮಾಣ ಮಾಡಲಾಗಿದೆ. ಕಟ್ಟಡದ ಒಳಗೂ ಹೊರಗೂ ಎಲ್ಲೇ ನೋಡಿದ್ರು ಕೂಡ ಹಸಿರುಮಯ ವಾತಾವರಣ. ಉದ್ಯೋಗಿಗಳಿಗೆ ಜಾಗಿಂಗ್ ಮಾಡೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ, ಸೈಕ್ಲಿಂಗ್ಗೆ ಜಿಮ್ ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ಮಹಿಳಾ ಉದ್ಯೋಗಿಗಳ ಅನುಕೂಲಕ್ಕಾಗಿ ಮಕ್ಕಳ ಡೇ ಕೇರ್ ಕೂಡ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಗೂಗಲ್ ಕ್ಯಾಂಪಸ್ ಹಸಿರುಮಯ ಆಗಿರುವಂತಹ ಈ ಗೂಗಲ್ ಕ್ಯಾಂಪಸ್ನಲ್ಲಿ ಉದ್ಯೋಗವನ್ನ ಮಾಡುವಂಥವರು ಯಾರಿದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣದ ಕ್ಯಾಂಪಸ್ ಇದೆ. ಇದರ ಬಗ್ಗೆ ಶರಣು ಹಂಪಿ ಪ್ರತ್ಯಕ್ಷ ವರದಿಯ ಮೂಲಕ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ನಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಕಂಪ್ಯೂಟ್ರಲ್ಲಿ, ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲಲ್ಲಿ ಮೊದಲು ಸರ್ಚ್ ಮಾಡೋದು ಯಾವುದು ಅಂದರೆ ಗೂಗಲ್ನಲ್ಲಿ. ಇಲ್ಲಿ ನೀವು ಕೇಳಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ಕೊಡುತ್ತೆ. ಈ ಗೂಗಲ್ನ ಕಚೇರಿ ಬೆಂಗಳೂರಿನಲ್ಲಿ ಇನ್ನೋವೇಟಿವ್ ಆಗಿ, ಬೃಹತ್ತಾಗಿ, ಅದ್ಭುತವಾದಂಥ ಕಲ್ಪನೆಯೊಂದಿಗೆ ನಿರ್ಮಾಣ ಮಾಡಲಾಗಿದೆ. ಕಟ್ಟಡ ಇವತ್ತು ಅನಾವರಣ ಕೂಡ ಆಯಿತು. ನಾವೀಗ ಗೂಗಲ್ ಕಚೇರಿಯ ಮುಂಭಾಗದಲ್ಲಿರುವಂಥ ಏರಿಯಾದಲ್ಲಿದ್ದೀವಿ. ಸೊ ಇಲ್ಲಿರುವಂಥ ಏರಿಯಾದಲ್ಲಿ ಎಂಪ್ಲಾಯಿಗಳೆಲ್ಲ ಕೂಡ ಈ ರೀತಿಯಾಗಿ ಅವರು ಬೈಸಿಕಲ್ಲು ಕೂಡ ಇಲ್ಲಿ ಸೈಕ್ಲಿಂಗ್ ಮಾಡ್ಬೋದು, ಇವನ್ ಜಾಗಿಂಗ್ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಅಟ್ ದ ಸೇಮ್ ಟೈಮ್ ನೀವು ವಾಕಿಂಗ್ ಅಂತೂ ಅಫ್ಕೋರ್ಸ್ ಮಾಡಲೇಬಹುದು. ಈ ಕಚೇರಿಯ ಸುತ್ತಲೂ ಕೂಡ ಈ ರೀತಿಯಾದಂಥ ಅಟ್ಮಾಸ್ಫಿಯರ್ ಇದೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಮುಂಭಾಗದಲ್ಲಿ ನೀವು ನೋಡ್ತಾ ಹೋದರೆ ಅರಣ್ಯ ಏರಿಯಾನೇ ಮಾಡಿದ್ದಾರೆ. ಇಲ್ಲಿ 2,000ಕ್ಕೂ ಹೆಚ್ಚು ಪ್ಲ್ಯಾಂಟ್ಗಳನ್ನು ಈಗ ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದಾರೆ. ಅದರ ಜೊತೆಗೆ 17-18ಕ್ಕೂ ಅಷ್ಟು ಸ್ಪೇಷಿಯಸ್ ಗಿಡಗಳು ಕೂಡ ಇಲ್ಲಿದ್ದಾವೆ ಅಂಥೇಳಿ ಇಲ್ಲಿರುವಂಥ ಸಿಬ್ಬಂದಿಗಳು ಮಾಹಿತಿಯನ್ನು ನೀಡ್ತಾ ಇದ್ರು. ಈ ರೀತಿಯಾದಂಥ ದೃಶ್ಯ ಕಂಡುಬರುತ್ತೆ. ಕಚೇರಿಯ ಒಳಗಡೆ ಮಾತ್ರ ಅಲ್ಲ, ಹೊರಗಡೆನೂ ಕೂಡ ಎಂಪ್ಲಾಯಿಗಳು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾವೀಗಿರುವಂಥ ಏರಿಯಾ ಏನಿದೆ ಇದು ಸಭಾ ಏರಿಯಾ. ನಿಮಗೆ ಕಚೇರಿಯಿಂದ ಎಂಟ್ರೆನ್ಸ್ ಒಳಗಡೆ ಬಂದರೆ ನಿಮಗೆ ರಿಸೆಪ್ಷನ್, ಅದರ ಮುಂಭಾಗದಲ್ಲಿರುವಂಥ ಈ ಸಭಾ ಏರಿಯಾದಲ್ಲಿ ನಿಮಗೆ ದೊಡ್ಡ ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಮಾಡ್ಬೋದು. ಇಷ್ಟು ಮಾತ್ರ ಅಲ್ಲ, ಈವನ್ ಮೀಟಿಂಗ್ಗಳನ್ನು ಕೂಡ ಓಪನ್ ಸ್ಪೇಸ್ ಏರಿಯಾದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಆ ರೀತಿಯಾದಂಥ ಅವಕಾಶವನ್ನು ನಿಮಗೆ ಅತಿ ಹೆಚ್ಚು ವುಡನನ್ನು ಬಳಕೆ ಮಾಡಿರೋದು ಕಂಡುಬರುತ್ತೆ. ಮೇಲ್ಭಾಗದಲ್ಲಿ ನೋಡಿದ್ರೆ ನಿಮಗೆ ಅತಿ ಹೆಚ್ಚು ಲೈಟಿಂಗ್ಗಳ ವ್ಯವಸ್ಥೆ ಇದೆ. ಇದು ಯಾಕೆ ಅಂತಂದರೆ ಇಲ್ಲಿರುವಂಥ ಎಂಪ್ಲಾಯಿಗಳು ಎಷ್ಟು ಜನ ಇರ್ತಾರೋ ಅಥವಾ ಎಷ್ಟು ಜನಸಂಖ್ಯೆ ಇಲ್ಲಿರುತ್ತೋ ಅದರ ವೈಬ್ರೇಟ್ ಆಧಾರದ ಮೇಲೂ ಕೂಡ ಇಲ್ಲಿ ಲೈಟಿಂಗ್ಸ್ ಆನ್ ಆಫ್ ಆಗ್ಬೋದು. ನಿಮಗೆ ಮೂಡ್ ಡಿಪೆಂಡ್ ಅಪಾನ್ ಮೂಡ್ ಮೇಲೆ ಈ ಸಭಾದ ಏರಿಯಾ ಅಟ್ಮಾಸ್ಫಿಯರೇ ಚೇಂಜ್ ಆಗೋ ರೀತಿ ಇರುತ್ತೆ. ಅದರ ಜೊತೆಗೆ ನಿಮಗೆ ಎಕೋ ಫ್ರೆಂಡ್ಲಿಯಾಗಿ ಕೂಡ ಇಲ್ಲಿರುವಂಥ ಕಟ್ಟಡವನ್ನು ನಿರ್ಮಾಣ ಮಾಡಿರೋದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 11 ಅಂತಸ್ತಿನ ಈ ಕಟ್ಟಡದಲ್ಲಿ ಮೊದಲ ನಿಮಗೆ ಗ್ರೌಂಡ್ ಫ್ಲೋರ್ನಲ್ಲಿರುವಂಥ ಈ ಸಭಾ ಏರಿಯಾ ಏನಿದೆ ಕೇವಲ ಕಾರ್ಯಕ್ರಮಗಳಿಗೆ ಮಾತ್ರ ಅಲ್ಲ, ಅಥವಾ ಇಲ್ಲಿರುವಂಥ ಓಪನ್ ಮೀಟಿಂಗ್ಗಳಿಗೆ ಮಾತ್ರ ಅಲ್ಲ, ಈವನ್ ಎಂಪ್ಲಾಯಿಗಳಿಗೂ ಕೂಡ ಇಲ್ಲೇ ಕೂತು ಕೆಲಸ ಮಾಡಲಿಕ್ಕೆ ಬೇಕಾದಂಥ ಅಟ್ಮಾಸ್ಫಿಯರನ್ನು ಕೂಡ ಗೂಗಲ್ನ ಕ್ಯಾಂಪಸ್ ಅನಂತದಲ್ಲಿ ಮಾಡಿಕೊಟ್ಟಿರೋದು ಮತ್ತೊಂದು ವಿಶೇಷ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಶರಣು ಹಂಪಿ,